ನೋಡಿ ಇಲ್ಲಿ ಬೂತದ್ದು ಡೋರ್ ಅದಲ್ಲೆಲ್ಲ ಇದಿಟ್ಟವ್ರಲ್ಲ ಇದು ನೋಡಿದ್ರೆ ಇಲ್ಲೆಲ್ಲೋ ವಶೀಕರಣ ಅಲ್ಲ ಏನು ಮಾಟ ಮಂತ್ರ ಮಾಡ್ತಿರೋ ಮಾಡಿ ತಡೆ ಹೊಡಿತಾರ ಅಂತ ಇಲ್ಲಿ. ನಾನು ಇದನ್ನು ನೋಡ್ತಾ ಇದ್ರೆ ನಮಗೆ ಕುನ್ಫು ಫಂಡ ಮೂವಿ ನೋಡಿದಿರಾ, ಅನಿಮೇಷನ್ ಮೂವಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಎಲ್ಲೂ ಇಲ್ಲ, ಕೊಳ್ಳೆಗಾಲದಲ್ಲೇ ಫಾರಿನ್ ಕಂಟ್ರಿಲಿ ಇದೀವಿ ಅನ್ನೋ ಥರ ಫೀಲ್ ಬರ್ತೈತೆ. ಎಂಥ ಲೊಕೇಶನಲ್ಲಿ ಜಾಗ ಕೊಟ್ಟವ್ರು ಇವರೆಲ್ಲ, ಅದೇನು ಇಲ್ಲ ಅಂತ ಕೊಟ್ಟಿದ್ರೇನೋ ಒಂದು 20-30 ವರ್ಷದ ಹಿಂದೆ. ಬಂಧುಗಳೇ, ನಿನ್ನೆ ಹೊಗೆನಕಲು ಮುಗಿಸ್ಕೊಂಡು ಸೀದಾ ಚಾಮರಾಜನಗರದಲ್ಲಿ ಜೋಚೈನ್ ಬುದ್ಧನ ಮೊನಾಸ್ಟ್ರಿ ಏನಿದೆ ಅಲ್ಲಿಗೆ ಸತತವಾಗಿ ಲಾಂಗ್ ಜರ್ನಿ ಮಾಡ್ಕೊಂಡು ಹೋಗಿ ಮಧ್ಯರಾತ್ರಿ ಹೋಗಿ ತಲುಪಿದ್ವು. 2 ಗಂಟೆ ನಿದ್ದೆ ಮಾಡಿ ಸೂರ್ಯ ಉದಯ ಆಗೋದನ್ನೇ ಕಾಯ್ತಾ ನಿಂತಿದ್ವಿ. ಎಂಥ ಸೂರ್ಯಾಸ್ತ, ಸೂರ್ಯೋದಯ ಅಭಿಲಾಷ್. ನಾನು ಸೂರ್ಯಾಸ್ತ ಆ್ಯಕ್ಚುಲಿ ನಿನ್ನೆ ರಾತ್ರಿ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಬೇಕಾಗಿತ್ತು ನಾವು, ಆದರೆ ಬೇರೆ ಕಡೆ ಮಾಡಿದ್ದೀವಿ. ಅದು ಯಾವ ಜಾಗದಲ್ಲಿ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ನಿನ್ನೆ ಉಳಿದಿದ್ದನ್ನು ನಾನು ನಿಮಗೆಲ್ಲೂ ತೋರಿಸಿಲ್ಲ, ಯಾಕೆಂದರೆ ಅದನ್ನು ನೀವು ಕ್ಯಾಂಪಿಂಗ್ ಕನ್ನಡಿಗ ಅವ್ರದ್ದು ಅಭಿಲಾಷ್ ಯೂಟ್ಯೂಬ್ ಚಾನಲಲ್ಲಿ ನಾವು ಹೆಂಗೆ ಉಳಿದಿದ್ವಿ ಟೆಂಟ್ ಹಾಕೊಂಡು ಮತ್ತು ಹೆಂಗೆ ಊಟ ಮಾಡಿದ್ವಿ ಏನು ಎತ್ತ ಅನ್ನೋದನ್ನ ಅಲ್ಲಿ ನೋಡಿ. ಆಲ್ರೆಡಿ ಹಿಂದ್ಗಡೆ ಇರುವಾಗಲೇ ನೋಡಿರೋರಿಗೆ ಗೊತ್ತಾಗ್ಬಿಡುತ್ತೆ ನಾವು ಎಲ್ಲಿದ್ದೀವಿ ಅಂತ. ನಾವು ಕೊಳ್ಳೇಗಾಲದಲ್ಲಿ ಇರತಕ್ಕಂಥ, ಕೊಳ್ಳೇಗಾಲದಿಂದ ನಮ್ಗೆ 46 ಕಿಲೋಮೀಟ್ರ್ ಆಗುತ್ತಿದ್ದು ಜೋಚೈನ್ ಮೊನಾಸ್ಟ್ರಿ ಅಂತ ಕರೀತಾರೆ. ಆ್ಯಕ್ಚುಲಿ ಅದು ಮಠ ಮಾನೆಸ್ಟ್ರಿ. ಮಠ ಈ ಕಡೆ ಮಠ ಇದೆ ಹಿಂಭಾಗದಲ್ಲಿ, ಇಲ್ಲಿ ನೋಡ್ಬೋದು. ಆಮೇಲೆ ಇದು ಮಾನೆಸ್ಟ್ರಿ. ಇದನ್ನು ಪ್ರೊನೌನ್ಸ್ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಗೂಗಲ್ ಮ್ಯಾಪಲ್ಲಿ ನೋಡಿದಾಗ ಜೋಚೈನ್ ಅಂತ ತೋರಿಸುತ್ತೆ. ಆ್ಯಕ್ಚುಲಿ DZOGCHEN ಅಂತ ಬರುತ್ತೆ, ಜೋಚೈನ್ ಅಂತ ಬರುತ್ತೆ. ಇದು ಟಿಬೆಟಿಯನ್ ಕಲ್ಚರ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಅವ್ರ ದೇವಸ್ಥಾನ ಇದು ಇಲ್ಲಿರೋದು. ಇದು ಆ್ಯಕ್ಚುಲಿ 1991ನೇ ಇಸ್ವಿಲಿ ಕನ್ಸ್ಟ್ರಕ್ಷನ್ ಆಗಿರೋದು. ಇದನ್ನು ಸ್ಟಾರ್ಟ್ ಮಾಡಿದ್ದು ಇಲ್ಲಿ 1984ನೇ ಇಸ್ವಿಲಿ ಇಲ್ಲಿ ಮಾಡೋದಕ್ಕೆ. ಇವ್ರು ಯಾಕೆ ಬಂದು ನಮ್ಮ ಕರ್ನಾಟಕದಲ್ಲಿ ಹಿಂಗೆ ಇಲ್ಲಿ ಬಂದು ಸ್ಟೇ ಆಗಿದ್ದಾರೆ ಹಾಗೆ ಹೇಗೆ ಅಂತ ಅಂದರೆ ಅದ್ರ ಹಿಂದೆ ಒಂದು ಹಿಸ್ಟ್ರಿ ಇದೆ. ಬನ್ನಿ ಮಾತಾಡ್ತಾ ಹಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ. ಫಸ್ಟು ಇಲ್ಲಿ ನೋಡಿ, ಇಲ್ಲಿ ಎಂಟ್ರೆನ್ಸ್ ಹೆಂಗಿದೆ, ಎಷ್ಟು ಅದ್ಭುತವಾಗಿದೆ ಅಂತ. ಆ್ಯಕ್ಚುಲಿ 2005ನೇ ಇಸ್ವಿಲಿ ನಾನು ಇಲ್ಲಿಗೆ ಬಂದಿದ್ದೆ, ಯಾಕೆಂದರೆ ನಾನು ಚಿತ್ರಕಲೆ ಶಾಲೆಯಲ್ಲಿ ಓದುವಾಗ ಇವ್ರದ್ದೊಂದು ಬುಕ್ ಮಾಡಬೇಕಾಗಿತ್ತು ಚಿಕ್ಕದಾಗ, ನಾನು ಮಾಡಿದ್ದೆ. ಹಂಗಾಗಿ ತುಂಬ ಹಳೆ ನೆನಪು ಕೂಡ, ಹಂಗಾಗಿ ಇಲ್ಲಿಗೆ ಬಂದೆ. ಒಂದು ಸ್ವಲ್ಪ ಆಗ ಇನ್ನೂ ಹೊಸ್ದಾಗಿತ್ತು ಪೇಂಟಿಂಗ್ ಎಲ್ಲ. ಈಗ ಒಂದು ಸ್ವಲ್ಪ ಪೇಂಟಿಂಗ್ ಡಲ್ ಆಗಿದೆ ಅಷ್ಟೇ. ಆಗ ಬರೀ ದೇವಸ್ಥಾನ ಇತ್ತು. ಈಗ ಬಂದು ನೋಡಿದ್ರೆ ಇಲ್ಲಿ ಮಠ ಆಗೋಗಿದೆ, ಸ್ಕೂಲ್ ಇದೆ, ಪ್ರೈಮರಿ ಸ್ಕೂಲ್ ಇದೆ, ಒಳಗಡೆ ಕಾಲೇಜ್ ಇದೆ. ಕಂಪ್ಲೀಟ್ ಏನು ಅಂತ ಅಂದರೆ ಅವ್ರದ್ದು ಬುದ್ಧಿಸಮ್ ಏನಿದೆ, ಆ ಟಿಬೇಟಿಯನ್ ಅವ್ರದ್ದು ಸಿಲೆಬಸ್ ಏನಿದೆ ಅವ್ರು ಅದನ್ನು ಫಾಲೋ ಮಾಡ್ತಿದ್ದಾರೆ ಹೊರತು ಇಲ್ಲಿ ನಮ್ಮದು ಯಾವುದೇ ಸಿಲೆಬಸ್ನೂ ಇವ್ರು ಫಾಲೋ ಮಾಡ್ತಾಯಿಲ್ಲ. ಆಮೇಲೆ ಇವ್ರನ್ನ ನೋಡಿದಾಗ ಇಲ್ಲ ಕುನ್ಫು ಎಲ್ಲ ಕಲಿತಾರೆ, ಹೇಳ್ಕೊಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ತಿಳ್ಕೊಂಡ್ರೆ ಇಲ್ಲಿ ಕೇಳಿದೆ ನಾನು ಅವ್ರನ್ನ. ಏನಕ್ಕೆ ಅದೇ ಬೇರೆ ಕೆಟಗರಿ ಅಂತೆ. ಇವರೆಲ್ಲ ಬರೀ ಧ್ಯಾನ ಮತ್ತು ಎಜುಕೇಷನ್ನು ಇದನ್ನು. ಮತ್ತು ಮಂಕ್ ಆಗೋದು ಅಂದರೆ ಮಂಕ್ ಆಗೋದು ಅಂದರೆ ಮಂಕ್ ಆಗೋದಲ್ಲ, ಮಾಂಕು ಸನ್ಯಾಸಿ ಥರ ಅವ್ರದ್ದು. ಈ ಜಾಗ ಆ್ಯಕ್ಚುಲಿ ಬೆಂಗಳೂರಿಂದ ಬಂದು 185 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಂದ 110, ಕೊಳ್ಳೇಗಾಲದಿಂದ 46 ಕಿಲೋಮೀಟ್ರ್ ಆಗುತ್ತೆ. ಇವರು ಇಲ್ಲಿಗೆ ಹೆಂಗೆ ಬಂದು ಇಲ್ಲಿ ಈ ಜಾಗನ ಸೇರಿಕೊಂಡ್ರು, ಇವ್ರ ದೇವಸ್ಥಾನ ಹೆಂಗೆ ಸ್ಥಾಪನೆ ಮಾಡಿದರು ಅಂದರೆ 1950ನೇ ಇಸ್ವಿಲಿ ಜೋಚೈನ್ ದೇವಸ್ಥಾನ ಅಂತ ಟಿಬೆಟಲ್ಲಿದ್ದಂಥ ದೇವಸ್ಥಾನಗಳು ಫೈರ್ ಇನ್ಸಿಡೆಂಟಲ್ಲಿ ಡೆಸ್ಟ್ರಾಯ್ ಮಾಡಿದರು. ಟೈಮಲ್ಲಿ ಅವ್ರಿಗಲ್ಲಿ ಜಾಗ ಇರಲಿಲ್ಲ. ಒಂದು ಸಂಕಷ್ಟದಲ್ಲೇ ಇದ್ದಾಗ ನಮ್ಮ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಸೇರಿ ಅವ್ರಿಗೆ ಒಂದಿಷ್ಟು ಜಾಗಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಬಂದು ಇವರು 1984ನೇ ಇಸ್ವಿಲಿ ಈ ದೇವಸ್ಥಾನಗಳನ್ನು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಶುರು ಮಾಡಿದರು. ಆದರೆ 1991ನೇ ಇಸ್ವಿಲಿ ಇಲ್ಲಿ ಕಂಪ್ಲೀಟ್ ಆಯಿತು. ಏನು ನೋಡ್ತಾ ಇದ್ದೀರಾ, ಇದೇ ಜೋಚೈನ್ ಮೊನಾಸ್ಟ್ರಿ. ಇದರೊಳಗೆ ಇರತಕ್ಕಂಥ ದೇವರು ಬಂದು ಬುದ್ಧ. ಹೌದು, ಕಂಪ್ಲೀಟ್ ಬುದ್ಧ. ಸತೀಶ್ ಅಣ್ಣ ಹುಟ್ಟಿದಾಗ ಸ್ಟಾರ್ಟ್ ಆಯಿತು, ಕಂಪ್ಲೀಟ್ ಆಯಿತು. ನೋಡಿ, ಸಣ್ಣ ಮಕ್ಕಳೆಲ್ಲ ಇದ್ದಾವೆ, ಸ್ಕೂಲು ನಡೆಯುತ್ತೆ ಅವ್ರಿಗೆ, ಕಾಲೇಜಸ್ ಇದೆ, ಟ್ರೈನಿಂಗ್ ಬೇರೆ ಮಾಡ್ತಾರೆ. ಮಾಂಕ್ ಆಗೋದು ಹೆಂಗೆ ಅಂತ ಮೊದಲೇ ಹೇಳ್ದಂಗೆ, ಮಂಕ್ ಆಗೋದಲ್ಲ, ಸನ್ಯಾಸತ್ವ. ಅದನ್ನು ಧರ್ಮದಲ್ಲಿರ್ತಕ್ಕಂಥ ಆ ಸನ್ಯಾಸತ್ವ ಪಡ್ಕೊಂಡು ಹೆಂಗಿರೋದು, ದೀಕ್ಷೆ ಪಡೆಯೋದು. ಕರೆಕ್ಟಾಗಿ ಹೇಳ್ಬಿಟ್ರಲ್ಲ ಬಂದ ದೀಕ್ಷೆ, ಅದನ್ನು ಪಡೆಯೋದು ಹೆಂಗೆ ಅಂತ ಇಲ್ಲೆಲ್ಲ ಹೇಳ್ಕೊಡ್ತಾರೆ. ಅದ್ಭುತ. ನಾನು ಇದನ್ನು ನೋಡ್ತಾ ಇದ್ರೆ ನಮಗೆ ಕುನ್ಫು ಫಂಡ ಮೂವಿ ನೋಡಿದಿರಾ, ಅನಿಮೇಷನ್ ಮೂವಿ, ಅದರಲ್ಲಿ ಎಲ್ಲ ದೇವಸ್ಥಾನಗಳು ಬರ್ತಾವಲ್ಲ, ನೋಡಿದಿರಾ? ಇದೇ ಥರ ದೇವಸ್ಥಾನಗಳು. ಒಳಗಡೆ ಹೋಗೋಣ. ಗುಡ್ ಮಾರ್ನಿಂಗ್. ಇವರು ಆ್ಯಕ್ಚುಲಿ ಯಂಗ್ ಮಾಂಕ್ಸ್. ಇವರು ಎಲ್ಲ ರೆಡಿ ಆಗ್ತಾರದು ನೋಡಿ. ಇವ್ರ ಡ್ರೆಸ್ಸಿಂಗ್ ಸೆನ್ಸ್ ಹೆಂಗಿದೆ, ನಮಗೆ ಕೆಂಪು ಹಳದಿ ನೋಡಿದಾಗ ನಮ್ಮ ಕರ್ನಾಟಕದವ್ರೆ ಅಂತ ನಾವು ಕನ್ಸಿಡರ್ ಮಾಡಿಬಿಡ್ತೀವಿ ಎಲ್ಲದನ್ನು, ಅಲ್ವಾ? ಈ ಜಾಗಕ್ಕೆ ಬಂದುಬಿಟ್ರೆ ಏನೋ ಪೀಸ್ಫುಲ್. ನೋಡಿ, ಬುದ್ಧ ಅಂದರೆ ಶಾಂತಿಯ ಸಂಕೇತ. ಬುದ್ಧ ಸಾರಿದ್ದೇ ಶಾಂತಿ. ಹಾಗಾಗಿ ಈ ಜಾಗಕ್ಕೆ ಬಂದರೆ ಅಂಥದೇ ಒಂದು ಲೊಕೇಶನಲ್ಲಿ ನಮಗೆ ಈ ದೇವಸ್ಥಾನ ನೋಡೋಕ್ಕೆ ಸಿಗುತ್ತೆ. ಸುತ್ತಮುತ್ತ ಎಲ್ಲಿ ನೋಡಿದ್ರು ಬೆಟ್ಟಗಳು, ಗುಡ್ಡಗಳು, ಎಷ್ಟು ಅದ್ಭುತವಾದಂಥ ಲೊಕೇಶನ್ ಅಂತೀರ. ಇಲ್ಲಿ ಬಂದು ಕೂತ್ಕೊಂಡ್ರೆ ಒಂದು ಶಾಂತಿ ಸಿಗಬೇಕು ಅಂದರೆ ಈ ಜಾಗದಲ್ಲಿ ಆ ಶಾಂತಿ ಸಿಗುತ್ತೆ. ಬನ್ನಿ ಈಗ ದೇವಸ್ಥಾನದೊಳಗೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಬಾಗಿಲುಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ.
ಕಬ್ಬಣದ್ದೇನೆ ಇದು? ಕಬ್ಬಣ ಕಂಪ್ಲೀಟ್ ಕಬ್ಬಣ ಇದು. ಓ ಮೈ ಗಾಡ್. ಇಲ್ಲಿಂದ ಯಂಗರ್ ಮಂಕ್ ಅಲ್ಲೇನಿದ್ದಾರೆ ಅವರಿಂದ ಬಹಳಷ್ಟು ವಿಚಾರಗಳು ತಿಳ್ಕೊಂಡ್ವಿ ಬುದ್ಧನ ಬಗ್ಗೆ. ಬನ್ನಿ, ಇಲ್ಲಿ ಇಷ್ಟುಬ ಅಂತ ಇದೆ. ಇಲ್ಲಿ ನಾವು ಹೆಂಗೆ ನವಗ್ರಹ ಪೂಜೆ ಮಾಡ್ತೀವಿ ನೋಡಿ, ನಮ್ಮ ನವಗ್ರಹ ಸುತ್ತೀವಲ್ಲ, ಹಂಗೆ ಇಲ್ಲಿ ಇವರು ಇಷ್ಟುಬ ಅಂತ ಕರೀತಾರೆ. ಒಂದು ಗೋಪುರ ಥರ ಇರುತ್ತೆ, ಒಂದು ಕಡಿಮೆ ಅಂದರೆ ಒಂದು 20-25 ಅಡಿ ಎತ್ತರ ಇರುತ್ತೆ. ಅದ್ರ ಸುತ್ತಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ, ಅದು ಅದ್ಭುತವಾಗಿದೆ. ಬನ್ನಿ, ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವರೆಲ್ಲ ಮಂಕ್ಗಳು ಹೆಂಗು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಇವಾಗ ರಜಾ ಅಂತೆ, ಇವರೆಲ್ಲ ಸ್ಕೂಲು ಗೀಲು ಎಲ್ಲ ಇಲ್ಲೇ ಅಂತೆ. ಈಗೆಲ್ಲ ಸಣ್ಣ ಹುಡುಗರು ಇವರು. ಮುಂದಿನ ಜನ್ರೇಷನ್, ನಿಮ್ಮ ಜನ್ರೇಷನ್ ಮಕ್ಳು ಯಾರು ನೋಡ್ತಿದ್ರೆ ಇನ್ನೊಂದು 2040-45ರಲ್ಲಿ ಇವರು ಒಬ್ಬರು ದಲೈಲಮ್ಮ ಆಗ್ಬೋದು. ನೋಡಿ, ಇಲ್ಲೆಲ್ಲ ವಸತಿ ಸೌಕರ್ಯಗಳಿದಾವೆ ಅವ್ರಿಗೆ. ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಲು ಪ್ರತಿಯೊಂದು ಇದೆ. ಇಲ್ಲಿ ಇವ್ರದ್ದೇ ಒಂದು ಪ್ರಪಂಚ, ಇವ್ರದ್ದೇ ಒಂದು ಇದು ಇವ್ರೊಳಗೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಕಂಪ್ಲೀಟಾಗಿ. ಇಲ್ಲಿ ಇವ್ರಿಗೆ LKG UKG ಥರ ಇಲ್ಲ. 1ರಿಂದ 10ನೇ ತರಗತಿವರೆಗೂ ಓದಾದಮೇಲೆ ಆಗ ನಾರ್ಮಲ್ ಎಜುಕೇಷನ್ ಕೊಡ್ತಾರಂತೆ ಮಕ್ಕಳಿಗೆ, 1ರಿಂದ 10ನೇ ತರಗತಿವರೆಗೂ. ಆವಾಗ ನಾವೆಲ್ಲ ಯಾವ ಥರ ನಮ್ಮ ಮಕ್ಕಳು ಬೆಳಿತಾವೆ ಅದೇ ರೀತಿ ಬೆಳಿತಾವಂತೆ. ಆದರೆ ಇದೊಂದು ಹಾಸ್ಟೆಲ್ ಥರನೇ ಲೆಕ್ಕ ಇವ್ರಿಗೆ. ಅಂದರೆ ಎಲ್ಲ ಪೇರೆಂಟ್ಸ್ ಅಟ್ಯಾಚ್ಮೆಂಟ್ ಬಿಟ್ಟು ಇಲ್ಲಿ ಬಂದು ಎಜುಕೇಷನ್ ಮಾಡ್ಕೊತಾರೆ. 10ನೇ ತರಗತಿ ಆದಮೇಲೆ ಇವ್ರದ್ದೇ ಆದಂಥ ಕಾಲೇಜ್ ಇದೆ ಇವ್ರಿಗೆ. ಹಿಂದ್ಗಡೆ ಇದೆಯಲ್ಲ ಅದೇ ಕಾಲೇಜು, ದೇವಸ್ಥಾನ ಪಕ್ಕ ಇತ್ತಲ್ಲ ಅದೇ ಕಾಲೇಜು. ಅಲ್ಲಿ ಬುದ್ಧನ ತತ್ವಗಳನ್ನ ಹೇಳ್ಕೊಡ್ತಾರಂತೆ. ಹೈಯರ್ ಎಜುಕೇಷನ್ ಅಂದರೆ ಬುದ್ಧನ ಬಗ್ಗೆ ಸ್ಟಡಿ ಮಾಡಬೇಕು ಅಂದರೆ ಅದಕ್ಕೆ ಅಂತಲೇ ಕಂಪ್ಲೀಟ್ ಸ್ಟಡೀಸ್ ಇರುತ್ತಂತೆ. ನಮ್ಮ ಥರ ಡಾಕ್ಟರ್, ಇಂಜಿನಿಯರ್ ಆ ಥರ ಎಲ್ಲ ಇರೋಲ್ಲ. ಸಪ್ರೇಟ್ ಇವ್ರಿಗೆ ಆದಂಥ ಸ್ಟಡೀಸ್ 10ನೇ ತರಗತಿ ಆದಮೇಲೆ ಇವಾಗಿರುತ್ತಂತೆ. ನೋಡಿ, ಈಗ ಏನು ನೋಡ್ತಾ ಇದ್ದಾರೆ ನನ್ನಿಂದೆ, ಇದೇ ಇಷ್ಟುಬ. ಇಲ್ಲಿ ಕಡಿಮೆ ಅಂದರೆ 8 ಇಷ್ಟುಬಗಳಿದ್ದಾವೆ. ನಾವು ಹೆಂಗೆ ನವಗ್ರಹ ಸುತ್ತಾಕ್ತೀವೋ ಹಂಗೆ 8 ಇಷ್ಟುಬನು ಬೆಳಗ್ಗೆ ಎದ್ದು ಸುತ್ತಾಕ್ತಾ ಇರ್ತಾರೆ ಇಲ್ಲಿ ಜನ. ಯಾರಾದರೂ ಆಯಿತು, ನಿಮ್ಗೆ ಏನೇ ಸಮಸ್ಯೆಗಳಿರಲಿ ಏನೇ ಇರಲಿ, ಅವರು ಬಂದು ಇಲ್ಲಿ ಸುತ್ತಾಕೋದ್ರಿಂದ ಅವ್ರ ಸಮಸ್ಯೆಗಳು ಬಗೆಹರಿತವೆ. ತಾಪತ್ರೆಗಳು ಯಾವುದೇ ಸಮಸ್ಯೆಗಳಿರ್ಬೋದು ಮಾನವಂತ ಎಲ್ಲ ಬಗೆಹರಿತವೆ ಅನ್ನತಕ್ಕಂಥ ಒಂದು ನಂಬಿಕೆ. 8 ಗೋಪುರಗಳಿದಾವಲ್ಲ, ಈ 8 ಗೋಪುರದಲ್ಲಿ ಕೊನೆ ಒಂದು ಗೋಪುರ ಮಾತ್ರ ಗಂಟಾಕಾರವಾಗಿದೆ. ಅದೇಂಗೆ ನಾವು ಗಂಟೆ ಬರೆಸ್ತೀವಲ್ಲ ಆ ಗಂಟೆ ಆಕಾರದಲ್ಲಿ ಗಂಟೆ ಮಡ್ಚಿಡ್ತಂಗಿದೆ. ಅದು ಕೊನೆಯದು, ಅದಕ್ಕೊಂದು ಬಾಗಿಲಿದೆ. ಮತ್ತೆ 8ನೇದು ಆ ಕಡೆ ಲಾಸ್ಟ್ ಏನಿದೆ ಅದಕ್ಕೂ ಒಂದು ಬಾಗಿಲಿದೆ. ಅದು ಬಿಟ್ಟರೆ ಇದರೊಳಗೆ ಇನ್ಯಾವುದೇ ರೀತಿ ಬಾಗಿಲುಗಳಿಲ್ಲ. ಇದರೊಳಗೆ ದೇವರು ವಾಸ ಮಾಡ್ತಿರ್ತಾರೆ ಅನ್ನೋತಕ್ಕಂಥದ್ದು ಅವ್ರ ನಂಬಿಕೆ. ಎಲ್ಲ ಬುದ್ಧನೇ ಅಂತೆ. ಇದರೊಳಗಿರತಕ್ಕಂಥ ಪ್ರತಿಯೊಂದು ಬುದ್ಧನ ವಿವಿಧ ರೂಪ ಅಂತಲೇ ಕರಿಬೋದು. ನೋಡಿ ಹೆಂಗಿದೆ. ಇದ್ರ ಸುತ್ತ ಹಾಕೋದ್ರಿಂದ ಪ್ರತಿದಿನ ನಮ್ಮ ಏನೇ ಸಮಸ್ಯೆಗಳಿದ್ರೂ ಅದಕ್ಕೊಂದು ಪರಿಹಾರ ಸಿಗುತ್ತೆ, ಒಂದು ಮನಸ್ಸೊಳಗೆ ಒಂದು ಶಾಂತಿ ಸಿಗುತ್ತೆ ಅನ್ನೋತಕ್ಕಂಥ ಒಂದು ನಂಬಿಕೆ ಇವ್ರದ್ದು. ಬುದ್ಧನ ವಿಚಾರ ಭಾಳಷ್ಟು ಜನಕ್ಕೆ ಗೊತ್ತು, ಆದರೂ ಕೂಡ ಗೊತ್ತಿಲ್ಲದಿದ್ದವ್ರಿಗೆ ಅಂತ ಕೆಲವೊಂದು ಮಾಹಿತಿನ ಚಿಕ್ಕದಾಗಿ ಹೇಳ್ತೀನಿ. ನಮಗೂ ಯಂಗರ್ ಮಂಕ್ ಹೇಳಿದ ವಿಚಾರಗಳನ್ನೇ ನಾನು ಇಲ್ಲಿ ನಿಮಗೆ ಶೇರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಬುದ್ಧ ಒಬ್ಬ ರಾಜನ ಮಗ. ಅವರು ಯಾಕೆ ಹುಟ್ಟಿದಾಗ ಯಾರೋ ಒಬ್ಬ ಅಸ್ಟ್ರಾಲಜರ್ ಇರ್ತಾರಲ್ಲ, ಅವ್ರು ಹೇಳ್ಬಿಟ್ಟಿರ್ತಾರಂತೆ, ನಿನ್ನ ಮಗ 18 ವರ್ಷ ಆದಮೇಲೆ ಇಡೀ ಪ್ರಪಂಚಕ್ಕೆ ಹೆಸರುವಾಸಿ ಆಗ್ತಾನೆ, ದೊಡ್ಡ ರಾಜನ ಥರ ಆಗ್ತಾನೆ, ಆದರೆ ನಿನ್ನ ರಾಜ್ಯನ ಆಳಲ್ಲ, ಅವನು ಒಬ್ಬ ದೊಡ್ಡ ಸನ್ಯಾಸಿ ಥರ ಆಗ್ತಾನೆ, ಹಾಗೆ ಹೀಗೆ ಅಂತ ಹೇಳಿದಾಗ ರಾಜಂಗೆ ಅಯ್ಯೋ ನನ್ನ ರಾಜ್ಯ, ನನ್ನ ಮಗ ರಾಜ ಆಗಲ್ವಾ ಅಂತ ಅಂದ್ಬಿಟ್ಟು ಎದುರಿ, ಇಲ್ಲ ಹೊರಗಡೆ ಹೋದರೆ ತಾನೇ ನನ್ನ ಮಗ ಈ ಥರ ಸನ್ಯಾಸಿ ಆಗೋದು, ಅದ್ರ ಬದಲು ಅವನ್ನ ಕೂಡಾಕ್ಬಿಡೋಣ ಅಂದ್ಬಿಟ್ಟು ಅವ್ರನ್ನ ಚಿಕ್ಕ ಹುಡುಗ ಇದ್ದಾಗಲೇ ಅವನನ್ನು ಬಂದಿ ಮಾಡಿಟ್ಬಿಡ್ತಾನಂತೆ ಮನೆಯಲ್ಲಿ, ಅರಮನೆಯಲ್ಲಿ. ಅವನು ಎಲ್ಲೂ ಹೊರಗಡೆ ಹೋಗ್ದಂಗೆ ಕೂಡಾಕ್ಬಿಡ್ತಾನಂತೆ. ಎಷ್ಟೋ ವರ್ಷಗಳಾದಮೇಲೆ ಬುದ್ಧನಿಗೆ ಕಷ್ಟ, ಸುಖ, ನೋವು, ನಲಿವು, ದುಃಖ, ಹಸಿವು ಯಾವುದೂ ಗೊತ್ತಿರಲ್ವಂತೆ. ಅಂಥ ಪರಿಸ್ಥಿತಿಲಿ ಇದ್ದಾಗ ಯಾವತ್ತೂ ಒಂದು ಸರಿ ದೊಡ್ಡವನಾದಾಗ ಅವ್ರ ತಂದೆ ಗೊತ್ತಿಲ್ಲದಿದ್ದಂಗೆ ಅವನು ಜೊತೆ ಇರ್ತಾರಲ್ಲ ರಥ ಓಡಿಸೋರು, ಅವ್ರ ಜೊತೆ ಒಂದಿನ ಕದ್ದು ತಂದೆಗೆ ಹೇಳ್ದಂಗೆ ಹೊರಗಡೆ ಬಂದಾಗ, ಹೊರಗಡೆ ಜನಗಳು ಬಡತನದಿಂದ ಹಸಿವಿಗಾಗಿ ಭಿಕ್ಷೆ ಬಿಡ್ತಾ ಇರೋದು, ಸತ್ತೋಗ್ತಾ ಇರೋದು, ಕಾಯಿಲೆಯಿಂದ ನರಳ್ತಾ ಇರೋದು, ಇವನ್ನೆಲ್ಲದನ್ನು ಗಮನಿಸಿದಂತೆ. ಆ ಗಾಡಿ ಓಡಿಸ್ತಿದ್ದವ್ನು ಮುಂದ್ಗಡೆ ಇದ್ದವ್ರನ್ನ ಕೇಳಿದ್ರಂತೆ, ನಾವು ಹಿಂಗೆ ಸತ್ತೋಗ್ತೀವ ಅಂತ. ಆವಾಗ ಅವ್ರು ಹೇಳಿದ್ರಂತೆ, ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಬದುಕಿರೋ ಪ್ರತಿಯೊಂದು ಜೀವರಾಶಿಗಳಿಗೂ ಇದೇ ರೀತಿ ಸಾವಿದೆ, ನಾವೆಲ್ಲ ಸಾಯ್ತೀವಿ ಅಂದಾಗ ಬುದ್ಧನಿಗೆ ತುಂಬ ದುಃಖ ಆಯ್ತಂತೆ. ಈ ದುಃಖ ಎಲ್ಲಿಂದ ಬರ್ತಾಯಿದೆ, ಇದು ಯಾವ ಥರ ಆಗ್ತಾಯಿದೆ, ಇದು ಹೇಗೆ ಅಂತ ಅದನ್ನು ಹುಡ್ಕೊಳ್ತಾ ಹೋದ್ನಂತೆ. ಆಮೇಲೆ ದುಃಖನ ಎಲ್ಲಿಂದ ಬರ್ತಾಯಿದೆ ನನಗೆ ಇಷ್ಟೊಂದು ಇದು ಅಂತ. ಆ ದುಃಖಕ್ಕೆ ಕಾರಣನೇ ಅಟ್ಯಾಚ್ಮೆಂಟು. ಅದನ್ನು ಹುಡ್ಕೊಳ್ತಾ ಹೋದಾಗ ಅಟ್ಯಾಚ್ಮೆಂಟ್ ಬ್ರೇಕ್ ಮಾಡ್ದಂತೆ. ಅವಾಗ ಅವನಿಗೆ ಮಗುನೂ ಆಗಿತ್ತಂತೆ, ಹೆಂಡ್ತಿನೂ ಇದ್ರಂತೆ ಬುದ್ಧನಿಗೆ. ಆಗ
ಅದನ್ನು ಅಟ್ಯಾಚ್ಮೆಂಟ್ನ ಬ್ರೇಕ್ ಮಾಡಿ ಎಲ್ಲ ಇದೇನು ಇದರಿಂದ ಮುಕ್ತಿ ಹೊಂದೋದು ಹೆಂಗೆ ಅಂತ ಎಲ್ಲ ಸನ್ಯಾಸಿಗಳು ಸಾಧು ಸಂತರು ಎಲ್ಲರ ಹತ್ರನೂ ಹೋಗಿ ಸುತ್ತಾಡಿರಂತೆ. ಆದರೆ ಯಾರಿಂದನೂ ಅವ್ರಿಗೆ ಸಂಪೂರ್ಣವಾದ ಉತ್ತರ ಸಿಗಲಿಲ್ವಂತೆ. ಆಗ ತಾನಾಗೆ ಬೋಧಿ ವೃಕ್ಷದ ಕೆಳಗೆ ಕೂತು ಧ್ಯಾನ ಮಾಡಿದಾಗ ಅವ್ರಿಗೆ ಅದರ ಅರಿವಾಯ್ತಂತೆ. ಅದಾದಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯ್ತಂತೆ ಅವರ ಪ್ರಪಂಚ ಪರ್ಯಟನೆ, ಅವರ ಈ ವಿಚಾರಧಾರೆಗಳನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಹೋಗಿರೋದು. ಅದೇ ಎಜುಕೇಷನ್ ಇಲ್ಲಿ ಅವ್ರ ಮಕ್ಕಳಿಗೆ ಇಲ್ಲಿ ಕೊಡ್ತಾಯಿದ್ದಾರೆ. ಆದರೆ ಯಾವುದೇ ಹೇರಿಕೆ ಇಲ್ಲ. ನೀವು ಕಲಿಯೋದಿದ್ದರೆ ಕಲಿಬೋದು, ಕಲ್ತ್ರೆ ಒಳ್ಳೆಯದು, ಕಲೀಲಿಲ್ಲ ಅಂದರೆ ಪ್ರಾಬ್ಲಮ್ ಏನಿಲ್ಲ. ಆದರೆ ಕಲ್ತ್ರೆ ಒಳ್ಳೆಯದು ಅನ್ನೋ ರೀತಿ ಎಜುಕೇಷನ್ ಎಲ್ಲ ಹೇಳ್ಕೊಡ್ತಾರಂತ ಇಲ್ಲಿ. ತುಂಬ ಒಳ್ಳೆ ವಿಚಾರಗಳು ನಮಗೆ ಗೊತ್ತಾಯ್ತು. ಆ್ಯಕ್ಚುಲಿ ಇದು ನಾನು ಚಿಕ್ಕವನಿದ್ದಾಗ ಗೊತ್ತಿತ್ತು, ಸ್ಕೂಲಲ್ಲೆಲ್ಲ ಇರ್ತಿದ್ವು ಪಠ್ಯಪುಸ್ತಕಗಳಲ್ಲಿ. ಆದರೆ ಈಗಿನ ದೈನಂದಿನ ಜೀವನದಲ್ಲಿ ಗೌತಮ ಬುದ್ಧ ಅಂತ ಹೇಳಿ ಅಲ್ಲಿ ನೋಡಿದ್ವಿ, ಇಲ್ಲಿ ನಿಂತ್ಕೊಂಡು ನೋಡಿದಾಗ ಅಲ್ಲಿ ದೂರದಲ್ಲಿ ಒಂದು ಕಾಣಿಸ್ತಾ ಇದೆ, ಏನೋ ಒಂದು ಫುಲ್ ದೊಡ್ಡದಾಗಿ. ಇಂಥವೇ ಸುಮಾರಿದಾವೆ ಅಲ್ಲಿ. ಎಂಟ್ರೆನ್ಸ್ ಎಲ್ಲ ಇಟ್ಬಿಟ್ಟವ್ರೆ ಇವ್ರಿಷ್ಟು ಬನ. ಫಾರಿನ್ ಕಂಟ್ರಿನೇ ನೋಡಿ, ಇಲ್ಲಿ ಎಲ್ಲೂ ಇಲ್ಲ, ಕೊಳ್ಳೆಗಾಲದಲ್ಲಿ ಫಾರಿನ್ ಕಂಟ್ರಿಲಿ ಇದೀವಿ ಅನ್ನೋ ಥರ ಫೀಲ್ ಬರ್ತಾಯಿತ್ತು ನೋಡಿ. ಅಲ್ಲಿಂದ ನೋಡಿ, ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿ ಇದ್ದಿದ್ದು ನಾವು ಟೆಂಪಲ್ಲು. ಅಲ್ಲಿಂದ ರಪ್ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿದ್ದೀವಿ. ಇದು ಇನ್ನೂ ಅದ್ಭುತವಾಗಿದೆ. ಎಂಥ ಲೊಕೇಶನಲ್ಲಿ ಜಾಗ ಕೊಟ್ಟವ್ರು ಇವರಿಗೆಲ್ಲ ಅದ್ಭುತವಾಗಿ. ಅದೇನು ಇಲ್ಲ ಅಂತ ಕೊಟ್ಟಿದ್ರೇನೋ ಒಂದು 20-30 ವರ್ಷದ ಹಿಂದೆ. ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಇದೆ ಅಂದರೆ ಲೊಕೇಶನ್ ನೋಡಿ. ಇಲ್ಲಿ ಹಿಂದ್ಗಡೆ ಬೆಟ್ಟ, ಈ ಕಡೆ ನೋಡಿದ್ರೆ ಹಿಂಗೆ ಇಷ್ಟು ಚೆನ್ನಾಗಿ ಮಾಡ್ಕೊಂಡವ್ರು ಇಲ್ಲಿ ಗೋಪುರ ಎಲ್ಲ. ಅದನ್ನ ಏನೋ ಒಂದೊಂಥರ ಡಿಸೈನ್ ಅಭಿಲಾಷ್ ಇವರೆಲ್ಲ ಏನೇನೋ ಮಾಡ್ಕೋತಾರಪ್ಪ. ಚೆನ್ನಾಗಿತ್ತು ನೋಡೋಕ್ಕೆ, ಕಲರ್ಫುಲ್ಲು. ಆ ಬೆಟ್ಟ ಹಿಂದ್ಗಡೆ, ಆ ಬೆಟ್ಟದ ಮುಂದೆ ಇಷ್ಟು ದೂರಕ್ಕೆ ಎಷ್ಟು ದೊಡ್ಡಗೆ ಹೆಂಗೆ ಕಾಣೋದು ಗೊತ್ತಾ. ಈಗ ಈ ವಿಡಿಯೋ ಆದಮೇಲೆ ಅಭಿಲಾಷ್ ಇದರಲ್ಲಿ ನಾವೊಂದು ಕ್ಯಾಂಪಿಂಗ್ ಮಾಡ್ತೀವಿ ದೂರದಲ್ಲಿ ಕೂತ್ಕೊಂಡು. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕೂತ್ಕೊಂಡು ಊಟ ಮಾಡೋದನ್ನು ಬ್ರೇಕ್ಫಾಸ್ಟ್ ದೂರಕ್ಕೆ ಹೋಗಲ್ಲಿ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಕ್ಯಾಂಪಿಂಗು ಇಷ್ಟು ಎಲ್ಲ ನೀಟಾಗಿ ಕಾಣ್ತಾ ಇರುತ್ತೆ. ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನಲ್ಲಿ ಆ ಬ್ರೇಕ್ಫಾಸ್ಟ್ ನೋಡಿ. ಸ್ಕೂಲು, ಕಾಲೇಜು, ಹಾಸ್ಟ್ಲು ಇದರೊಳಗೂ ಇದ್ದಾವೆ. ಇವ್ರದ್ದೇ ಒಂದು ಕಮ್ಯುನಿಟಿ ಕಂಪ್ಲೀಟ್ ಇಲ್ಲಿ. ಓಹ್, ಇದು ಇನ್ನೂ ಚೆನ್ನಾಗಿತ್ತಲ್ಲ ಅಭಿಲಾಷ್ ದೇವಸ್ಥಾನ ಇದು. ಓಹ್, ಇದು ಲೇಟೆಸ್ಟು. ಇಲ್ಲಿಗೆ ಬಂದವರು ಇಲ್ಲೂ ಬಂದು ನೋಡ್ಬೋದು. ಈ ಇಷ್ಟಬಾ ಮತ್ತು ಬುದ್ಧನ ದೇವಸ್ಥಾನ. ಇನ್ನೂ ದೇವಸ್ಥಾನ ಓಪನ್ ಆಗಿಲ್ಲ. ಓ, ಟಿಬೇಟಿಗೆ ಬಂದಂಗೆ ಆಯಿತು ಬಿಡಿ. ಮೈಸೂರಲ್ಲಿ ಇದ್ಕೊಂಡು ನೀವು ಚಾಮರಾಜನಗರದಲ್ಲಿ ಟಿಬೇಟ್ನ ಅನುಭವನ ಪಡ್ಕೋಬೋದು ಇಲ್ಲೇ ಇದ್ದು. ಆರ್ಕಿಟೆಕ್ಟಿಂಗ್ ಎಷ್ಟು ಚೆನ್ನಾಗಿದೆ ಇವರು. ಕಲರ್ಫುಲ್ಲಾಗಿ ಡ್ರ್ಯಾಗನ್ನ ಬಳಸ್ಕೊಂಡು. ಇಲ್ಲಿ ನೋಡಿ, ಇಲ್ಲಿ ಬೂತದ್ದು ಡೋರು ಅದಲ್ಲೆಲ್ಲ ಇದಿಟ್ಟವ್ರಲ್ಲ. ಇದು ನೋಡಿದ್ರೆ ಇಲ್ಲೆಲ್ಲೋ ವಶೀಕರಣ ಅಲ್ಲ, ಏನು ಮಾಟ ಮಂತ್ರ ಮಾಡ್ಸಿರೋ ಮಾಡಿ ತಡೆ ಬಡಿತಾರ ಅಂತ ಇಲ್ಲಿ. ಕೀಪ್ ಸೈಲೆನ್ಸ್ ಅಂತೆಲ್ಲ ಬೋರ್ಡ್ ಹಾಕೋರು ಇಲ್ಲಿ. ಅಲ್ಲಿ ಬಂದುಗಳೇ, ಇದು ಮಾತ್ರ ಜಾಗ ನೋಡೋಕೆ ಸಖತ್ತಾಗಿದೆ. ಒಳಗಡೆ ಮಾತ್ರ ಏನು ಅಲ್ಲಿ ಈಗ ನಾವು ತೋರಿಸಿದ್ವಲ್ಲ ಅಲ್ಲಿ, ಅದಕ್ಕಿಂತ ಚಿಕ್ಕದು ಒಂದು ಬುದ್ಧನ ಸ್ಟ್ಯಾಚು, ಸೇಮ್ ಅದೇ ಸ್ಟ್ಯಾಚು ಒಳಗಡೆ ಇರೋದು. ನೀವೇನಾದ್ರೂ ಬಂದರೆ ಇದೊಂದು ಜಾಗದಲ್ಲಿ ಆರಾಮಾಗಿ ಇದ್ದು ಹೋಗ್ಬೋದು ಒಂದಿನ ಎಲ್ಲ. ಒಂಥರ ಬೇರೆ ಕಂಟ್ರಿಗೆ ಬಂದಂಗೆ ಫೀಲ್ ಇದೆ. ಓಕೆ, ಈ ಸುತ್ತಮುತ್ತ ಸರೌಂಡಿಂಗು ಹಂಗೆ ಇದೆ ಅಲ್ವಾ ಸರ್? ದನ ಮೈಸೂರು ಇವ್ರ ಕಡೆ ಅಲ್ಲ, ಅವ್ರು ಅಗ್ರಿಕಲ್ಚರ್ ಮಾಡ್ತಿರೋ ರೀತಿನೂ ಹಂಗೆ ಇದೆ. ಅವ್ರ ಕಲ್ಚರ್ ಥರನೇ ಮಾಡ್ತಾವ್ರೆ ಎಲ್ಲ. ಹುಲ್ಗಳು ಬೆಳೆಸಿರೋದು ಅವ್ರದ್ದೇ, ತಗೊಂಬಂದು ಹಾಕಿರೋದು ಅನ್ಸುತ್ತೆ ಅಲ್ಲಿಂದ. ಸೀಡ್ಸ್ ಬೇರೆ ಬೇರೆ ಹುಲ್ಲು ನಾವು ನೋಡೇ ಇಲ್ಲ ಅಂತ. ದನಗಳ ಮೇಸ ಅಂತ ಹುಲ್ಗಳು, ಅದು ಯಾವ್ಯಾವುದೋ ಹುಲ್ಗಳು ದನಗಳಿಗೆ. ಮತ್ತೆ ಇನ್ನೊಂದು, ಈ ಏರಿಯಾ ಫುಲ್ ಅವ್ರಿಗೆ ಮೋಸ್ಟ್ಲಿ ಗೌರ್ಮೆಂಟಿಂದ ಕೊಟ್ಟಿದಾರಲ್ಲ, ಅವ್ರು ಎಷ್ಟು ಚೆನ್ನಾಗಿ ಮಾಡ್ಕೊಂಡಾರ ಅಂದರೆ ABC ವಿಲೇಜ್, C ವಿಲೇಜ್ ಬಂದು ನೋಡಿ, ಇಲ್ಲಿ ತುಂಬ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ. ಈಗ ಅವ್ರು ಇದೇ ಜಾಗದಲ್ಲಿ ಕ್ಯಾಂಪಿಂಗ್ ಆಗ್ತೀವಿ ನಾವು. ನೆಕ್ಸ್ಟ್ ಅವ್ರ ಯೂಟ್ಯೂಬ್ ಚಾನಲ್ ಬರುತ್ತೆ. ಅಷ್ಟು ದೂರ ಹೋಗಿ ಆಗ್ತೀವಿ, ಯಾಕಂದರೆ ವ್ಯೂ ಹತ್ರದಿಂದ ಚೆನ್ನಾಗಿಲ್ಲ, ಇದು ದೂರದಿಂದ ಬೆಟ್ಟ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.